ನಮಸ್ಕಾರ. ನನ್ನ ಹೆಸರು ನಟರಾಜು, ಪೆರಿಯಾರ್ ನಗರ್ ನಟರಾಜು. ನಾನು ಬಂದು GBA ಗ್ರೇಟರ್ ಬ್ಯಾಂಗ್ಳೂರ್ ಏನಾಗಿದೆ ಈಗ, ಬ್ಯಾಂಗ್ಳೂರ್ ಅಥಾರಿಟಿ ಏನಾಗಿದೆ, ಇಲ್ಲಿ ನಾನು ಬಂದು ಒಂದು ಅಪ್ಲಿಕೇಶನ್ ಕಾಂಗ್ರೆಸ್ ಪಾರ್ಟಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ. ಇದು ಕಾಂಗ್ರೆಸ್ ಪಾರ್ಟಿದು ಇದು ಅಪ್ಲಿಕೇಶನ್. ಇದು ಅದು ಏನೇನು ನನ್ನ ಬಯೋಡೇಟಾ, ನಾನು ಎಷ್ಟು ವರ್ಷ ಕಾಂಗ್ರೆಸ್ ಪಾರ್ಟಿಗೆ ಕೆಲಸ ಮಾಡಿದ್ದೀನಿ, ನಾನು ಯಾವ ಕ್ಯಾಸ್ಟು, ಇವೆಲ್ಲ ಇದರಲ್ಲಿ ಅಟ್ಯಾಚ್ ಮಾಡಿ ಸಬ್ಮಿಟ್ ಮಾಡಿದ್ದೀನಿ. ಅದರಲ್ಲಿ 25,000 ದುಡ್ಡನ್ನು ಕಟ್ಟಿದ್ದೀನಿ ಇದಕ್ಕೆ, ಯಾವುದು ಕಾಂಗ್ರೆಸ್ ಪಾರ್ಟಿಗೆ. ಅದು ಅಪ್ಲಾಜ್ಮೆಂಟ್. ಅದು ಕಾಂಗ್ರೆಸ್ ಕಾರ್ಯಕರ್ತ. ನಾನು ಬಂದು ನಮ್ಮ ಬಸಲಿಂಗಪ್ಪ ಸಾಹೇಬರು ಹಿರಿಯ ಮುಖಂಡರು ಕಾಂಗ್ರೆಸ್ನಲ್ಲಿ, ಅವ್ರ ಎಲೆಕ್ಷನು ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ ಚಿಕ್ಕ ಹುಡುಗ ಯೂತ್ನಲ್ಲಿ. ಅದಾದಮೇಲೆ ಜಾಫರ್ ಶರೀಫು ಸಾಹೇಬ್ ರೈಲ್ವೆ ಮಿನಿಸ್ಟ್ರು, ಅವ್ರ ಜೊತೆಗೇನು ಕೆಲಸ ಮಾಡಿದ್ದೀನಿ, ಅವ್ರ ಜೊತೆಗೇನು ಓಡಾಡಿದ್ದೀನಿ, ಅವ್ರದ್ದು ಎಲೆಕ್ಷನು ಫೇಸ್ ಮಾಡಿದ್ದೀನಿ. ಅವ್ರಿಗೂ ವೋಟಿಂಗ್ ಫಸ್ಟ್ ವೋಟ್ ನಂದು ಕಾಂಗ್ರೆಸ್ ವೋಟೆ ಜಾಫರ್ ಶರೀಫು ಬಸಲಿಂಗಪ್ಪ ಅವ್ರಿಗೇನು ಹಾಕಿರೋದು. ಅದೇ ಥರ ನಾನು ಮೆಂಬರ್ಶಿಪ್ ಆಗಿದ್ದೀನಿ ಕಾಂಗ್ರೆಸ್ನಲ್ಲಿ. ನನ್ನ ಮೆಂಬರ್ಶಿಪ್ ID ಕಾರ್ಡ್ಗಳು ಇವೆಲ್ಲ ಫ್ರಂಟ್ ಬ್ಯಾಕ್ ಇದು. ಆಮೇಲೆ SC ಡಿಪಾರ್ಟ್ಮೆಂಟ್ನಲ್ಲಿ ನಾನು SC ಪ್ರೆಸಿಡೆಂಟ್ ಆಗಿದ್ದೆ, DJಲ್ಲಿ ಬ್ಲಾಕ್ SC ಪ್ರೆಸಿಡೆಂಟ್. ಅದು ID ಕಾರ್ಡು. ಆಮೇಲೆ ಪ್ರಸನ್ನ ಕುಮಾರ್ ಈ ನಮ್ಮ ಯಲಹಂಕ ಕ್ಷೇತ್ರ ಆದಮೇಲೆ ಪುಲಕೇಶಿ ನಗರ ಬಂತು. ಆವಾಗ ಎಲ್ಲ ಪ್ರಸನ್ನ ಕುಮಾರ್ ಜೊತೆಗೆ ಸಾಹೇಬ್ರ ಜೊತೆಗೆ ಅಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. ಅದೂ ಒಂದು 5 ವರ್ಷ ಅವರು ಇದೆ. ಅದು ಆಮೇಲೆ ತಿರ್ಗಾ ನಮ್ಮ ಇವರು ಅಖಂಡ ಶ್ರೀನಿವಾಸ ಮೂರ್ತಿ ಅವರು ತಿರ್ಗಾ ನಮ್ಮ ಕಾಂಗ್ರೆಸ್ಗೆ ಬಂದು ಸೇರಿದ್ರು. ಆವಾಗಲೂ ನಾವು ಕಾಂಗ್ರೆಸ್ ಬಿಟ್ಟು ಹೋಗಲಿಲ್ಲ, ನಾವು ಕಾಂಗ್ರೆಸ್ನಲ್ಲೇ ಉಳ್ಕೊಂಡಿದ್ದೀವಿ ಇವಾಗ್ನೂವರೆಗೂ. ಅವ್ರಿಗೂ ಕೆಲಸ ಮಾಡಿದ್ದೀವಿ. ಅವ್ರು ಗೆದ್ದಾದ್ಮೇಲೆ ತಿರ್ಗಾ ನಮ್ಮ AC ಶ್ರೀನಿವಾಸ ಸಾಹೇಬರು MLA ಈಗ ಅಟ್ ಪ್ರೆಸೆಂಟ್, ಅವ್ರಿಗೂ ನಮ್ಮ ಕ್ಷೇತ್ರಕ್ಕೆ ಬಂದು ಅವರು ಎಲೆಕ್ಷನ್ಗೆ ನಾನು ಕಂಟೆಸ್ಟ್ ಮಾಡಿದ್ದಾರೆ. ಅವ್ರ ಜೊತೆಗೂ ಕೆಲಸ ಮಾಡಿದ್ದೀನಿ. ಇವಾಗ ನಮಗೆ GBA ಎಲೆಕ್ಷನ್ನಲ್ಲಿ ಚುನಾವಣೆ ಬರ್ತಾಯಿದೆ. ನಮ್ಮ ದೊಡ್ಡನಗರ ಅಂತ ಒಂದು ವಾರ್ಡ್ ಇದೆ, ಅದು ಬಂದು SC ವಾರ್ಡು, ರಿಸರ್ವ್ ವಾರ್ಡ್ ಆಗಿದೆ. ಅದರಲ್ಲಿ 29,000 ವೋಟರ್ಸ್ ಇದ್ದಾರೆ. ಅಂಥ ವೋಟರ್ಸ್ನಲ್ಲಿ ರಿಸರ್ವ್ ಆಗಿರೋದ್ರಿಂದ ನಾನು ಒಂದು ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ವಿನಂತಿ ಮಾಡ್ತಾಯಿದ್ದೀನಿ. ನಾನು ಅದರಲ್ಲಿ ಒಂದು ಆಸ್ಪಿರೆನ್ಸು, ನನ್ನ ಹಕ್ಕು ನಾನು ಕೇಳ್ತಾಯಿದ್ದೀನಿ. ನಮಗೆ ಸೀಟು ಕಾಂಗ್ರೆಸ್ ಪಾರ್ಟಿಯಿಂದ ಬೇಕಾಗಿದೆ. ಹಂಗಾಗಿ ನಮ್ಮ MLA AC ಶ್ರೀನಿವಾಸ ಸಾಹೇಬರು, ನಮ್ಮ ಗುರುಗಳ ಹತ್ರ ಅವ್ರ ಆಶೀರ್ವಾದದಲ್ಲಿ ನಾನು ಒಂದು ಸೀಟು ಬೇಕಾಗಿದೆ ನನಗೆ. ನಾನು ಸೀಟು ಕಂಟೆಸ್ಟ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಸರ್, ನಿಮ್ಮ ವಾರ್ಡ್ನಲ್ಲಿ ಯಾವಾಗ ನೋಡಿದ್ರೆ ಸಂಪತ್ ರಾಜ್ಯ ಬಿಟ್ಟು ನಿಮಗೆ ಸೀಟ್ ಬರುತ್ತೆ ಅಂತ ಏನು ಅಂದೇಶ ಇದೆ? ನನಗೆ ಸಂಪತ್ ರಾಜ್ಯ ಸೀಟ್ ನಿಮಗೆ ಸಿಗತ್ತೆ ಅಂತ ಅಂದೇಶ ಇದೆನಾ? ಇಲ್ಲ ಸರ್, ಅದು ನಮಗೆ 100% ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ 100% ಸೀಟು ಸಿಗ್ತದೆ ಇಲ್ಲಿ. ಯಾಕಂತ ಹೇಳ್ತೀನಿ ಕೇಳಿ. ಅವರು ಆ್ಯಕ್ಚುಲಾಗಿ ಇವರು ಕಾಂಗ್ರೆಸ್ ಪಾರ್ಟಿ ಅವರೇ, ಯಾರು ಸಂಪತ್ ರಾಜ್ ಅವ್ರು ಬೇರೆ ಪಾರ್ಟಿಗೆ ಇಲ್ಲ, ಅವರು ನಮ್ಮ ಪಾರ್ಟಿನಲ್ಲೇ. ಅವರು ಆಲ್ರೆಡಿ 2 ಸತಿ ಕಾರ್ಪೊರೇಟರ್ ಆಗಿದ್ದಾರೆ. ಅದರಲ್ಲಿ ಒಂದು ಸತಿ ಬಂದು ಮೇಯರ್ ಆಗಿದ್ದಾರೆ. ಆಮೇಲೆ ಮೇಯರ್ ಆದಮೇಲೆ ತಿರ್ಗಾ SC ಸೆಲ್ನಲ್ಲಿ ಚೇರ್ಮನ್ ಆಗಿದ್ದಾರೆ. ಕರ್ನಾಟಕ ಸ್ಟೇಟ್ಗೆ ನಿಗಮ ಮಂಡಲ್ನಲ್ಲಿ ಚೇರ್ಮನ್ ಆಗಿದ್ದಾರೆ ಅವರು. ಇದಕ್ಕೆಲ್ಲ ನನ್ನ ಮಟ್ಟಿಗೆ ನಾನು ತಿಳ್ಕೊಂಡಿದ್ದೀನಿ. ಈ ಕಾರ್ಪೊರೇಟರ್ ಲೆವೆಲ್ಗೆಲ್ಲ ತಿರ್ಗಾ ಅವ್ರು ಬಂದು ಕೇಳೋಕೆ ಅವಶ್ಯಕತೆ ಇಲ್ಲ ಅವ್ರಿಗೆ. ಈ ಜನಗಳೆಲ್ಲ ಇವರು ಸುಮ್ಮನೆ ಹೇಳ್ತಾವ್ರೆ. ನಮ್ಮ ಜಾಕೀರ್ ಬೈನು ರಿಪೋರ್ಟ್ ಕೊಟ್ರಲ್ಲ, ಈ ಥರ ಅವ್ರಿಗೆ ಆಲ್ರೆಡಿ ಇದಾಗಿದೆ, ಇದೆಲ್ಲ ಅನುಭವಿಸ್ತಾ ಇದ್ದಾರೆ. ಅದು ಕರೆಕ್ಟ್ ಮಾತು ಜಾಕೀರ್ ಬೈ ಹೇಳಿರೋದು, ನಮ್ಮ ಪುಲಕೇಶಿ ನಗರ ಕಾರ್ಪೊರೇಟ್ರು. ಹಂಗಾಗಿ ನಮ್ಮ ಇವರು ಅದು ಅಂತ ನನಗೆ ಅಂತ ಏನು ಐಡಿಯಾ ಇಲ್ಲ. ಅವ್ರು ಇಲ್ಲಿ ಬಂದು ನಿಂತ್ಕೊತಾರೆ ಅಂತ ಐಡಿಯಾ ಇಲ್ಲ. ಅವ್ರು ಆಲ್ರೆಡಿ ಒಂದು ಪೊಸಿಷನ್ನಲ್ಲಿ ಇದ್ದಾರೆ. MLA ಇದನ್ನು ತಗೊಂಡ್ರು ಅವರು. ನಮ್ಮ CV ರಾಮನಗರ್ಗೆ MLA ಸೀಟ್ನು ಅವರು ತಗೊಂಡ್ರು. ನಾನು ಒಂದು ತಮಿಳವನು, ನಾನು ಇಲ್ಲಿ ತಮಿಳವನು ಇದ್ರದ್ಕಿಂತ ನಮ್ಮ ತಮಿಳನ ಓಟು ಜಾಸ್ತಿ ಇದೆ ಇಲ್ಲಿ. ನಾನು ಒಂದು ತಮಿಳು, ನಾನು ಇಲ್ಲೇ ಕರ್ನಾಟಕ ತಮಿಳ್ ವಾಸಿ.
ನನಗೇನು ಒಂದು ಅವಕಾಶ ಕೊಟ್ಟರೆ ನಾನು ನಮ್ಮ ಜನಗಳಿಗೆ ಏನು ಮಾಡಬೇಕು, ಅವರಿಗೆ ಕಷ್ಟ ಸುಖ. ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು, ನಮ್ಮ ತಾತ ಮುತ್ತಾತ ಎಲ್ಲ ಇಲ್ಲೇ ಇದ್ದಿರೋದು, ಇದೇ ವಾರ್ಡ್ನಲ್ಲಿ. ಇವಾಗ ಏನು ವಾರ್ಡ್ ಆಗಿದೆ ದೊಡ್ಡನಗರ ವಾರ್ಡು, ಇದೇ ವಾರ್ಡ್ನಲ್ಲಿ ಅವರು ವಾಸ ಆಗಿರೋದು. ಅದಕ್ಕೆ ನಾನು ಒಂದು ಅಲ್ಲಿ ಹುಟ್ಟಿ ಬೆಳೆದಿರೋದಕ್ಕೆ ನಾನು ಬೆಳಗ್ಗೆದ್ದ ತಕ್ಷಣ ಜನಗಳು ಫೋನ್ ಮಾಡ್ತಾರೆ, ಇನ್ನು ನೀರಿಲ್ಲ, ಸ್ಯಾನಿಟ್ರಿ ಸರಿಗಿಲ್ಲ. ನಾವು ಹೋಗಿ ಅಟೆಂಡ್ ಮಾಡ್ತೀವಿ ಅವ್ರಿಗೆ. ರಾತ್ರಿ ಹತ್ರಲ್ಲೇ ಮಾಡ್ತಾರೆ, ನೀರು ಬಂದಿಲ್ಲ, ವಾಲ್ ಇದಾಗಿದೆ, ವಾಲ್ ಹೋಗಿ ರಿಪೇರ್ ಮಾಡ್ತೀವಿ, ನಿಂತ್ಕೊತೀವಿ, ಅವ್ರಿಗೆ ನೀರಿಗೆ ಕೊಡ್ತೀವಿ. ಜನಗಳಿಗೆ ಏನು ಬೇಕು, ಸೌಲಭ್ಯ ಬೇಕು, ನೀರು, ಸ್ಯಾನಿಟ್ರಿ, ಲೈಟು, ಇವೆಲ್ಲ ಕೇಳ್ತಾರೆ. ಇವೆಲ್ಲ ನಾವು ಗ್ರಾಸ್ ರೂಟ್ನಲ್ಲಿ ಬೂತ್ ಲೆವೆಲ್ನಲ್ಲಿ ನನಗೆ ನೇಮಕ ಮಾಡಿದ್ದಾರೆ. ಇದೇ ಬೂತ್, ಯಾವ ಬೂತ್ ಇದು, ಪೆರಿಯಾರ್ ನಗರ. ನನ್ನ ಓಟ್ ಎಲ್ಲಿದೆ ಅಲ್ಲಿ ಬೂತ್ನಲ್ಲಿ ನಾನು ಒಂದು BLO. ಇಲ್ಲೇ ಬೂತ್ ಇದೆ ನಮ್ಮ ತಮಿಳ್ ಸ್ಕೂಲ್ ಅಂತ. ಇಲ್ಲಿ ಮುಂದೆ ಹೋದರೆ ಗೌರ್ಮೆಂಟ್ ತಮಿಳ್ ಸ್ಕೂಲ್ ನೋಡಿ, ಇದೇ ಅದು. ಬೆಂಗಳೂರು ನಾರ್ತ್ ಸಿಟಿ ಏನಿದೆ ಇವಾಗ 5 ಇದು ಮಾಡಿದ್ದಾರಲ್ಲ, ಅದರಲ್ಲಿ ಬೆಂಗಳೂರು ನಾರ್ತಲ್ಲಿ ಬೆಂಗಳೂರು ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ ಉಪಾಧ್ಯಕ್ಷರು, ವಾಜಿದ್ ಪ್ರೆಸಿಡೆಂಟು ನಮ್ಮ ಅಧ್ಯಕ್ಷರು, ಅವ್ರ ನೇತೃತ್ವದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಈ ಪೋಸ್ಟ್ ಕಾಂಗ್ರೆಸ್ಗೆ ಮಾಡ್ತಾಯಿದ್ದೀನಿ. ಅದೇ ಥರ ಈಸ್ಟ್ ಝೋನ್ ಇತ್ತು ಮೊದಲು, ಅದರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಅದಕ್ಕೆ ಮುಂಚೆ ಜನರಲ್ ಸೆಕ್ರೆಟರಿ ಆಗಿದ್ದೆ. ರಾಜ್ಕುಮಾರ್ ಪ್ರೆಸಿಡೆಂಟ್ ಆಗಿದ್ರು ನಾರ್ತ್ಗೆ. ನಾವು ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ದೆ, ಒಂದು ಮೂರು ವರ್ಷ ಮಾಡಿದ್ದೀನಿ. SC ಪ್ರೆಸಿಡೆಂಟ್ ಆಗಿದ್ದೆ. ಇದು SC ಪ್ರೆಸಿಡೆಂಟ್, ಬ್ಲಾಕ್ ಪ್ರೆಸಿಡೆಂಟ್, DJಲ್ಲಿ ಬ್ಲಾಕ್ ಪ್ರೆಸಿಡೆಂಟ್. ನಾವು ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಕಾಂಗ್ರೆಸ್ ಪಕ್ಷಗೇ ದುಡಿತಾ ಇದ್ದೀವಿ. ನಮಗೂ ಇದನ್ನ ಈಗ ಬರೋ ಚುನಾವಣೆಯಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟರೆ ನಾವು ಅದರಲ್ಲಿ ಎಲೆಕ್ಷನ್ ನಾವು ಕಂಟೆಸ್ಟ್ ಮಾಡ್ತೀವಿ. ನಮಗೇನು ನಿಮ್ಮ ಆಶೀರ್ವಾದ ಬೇಕು. ಅದೇ ಸರ್ ನಾನು ಹೇಳ್ದಲ್ಲ, ಇವಾಗ ಬೆಳಗ್ಗೆ ಆದರೆ ವಾರ್ಡಲ್ಲೇ ಇರ್ತೀವಿ. ನಮ್ಮ ಶಾಸಕರಿಗೂ ನಮ್ಮ ಕ್ಷೇತ್ರದಲ್ಲಿ ನಮ್ಮ ವಾರ್ಡ್ನಲ್ಲಿ ಪರ್ಟಿಕ್ಯುಲರ್ ವಾರ್ಡ್ನಲ್ಲಿ ಕಂಪ್ಲೇಂಟ್ ಹೋದಂಗೆ ನಾವು ನೋಡ್ಕೊತೀವಿ. ನೀರು ಸಮಸ್ಯೆ ಆಗಲಿ, ಚರಂಡಿ ಸಮಸ್ಯೆ ಆಗಲಿ, ಇಲ್ಲಿ ನಮ್ಮ ಕಸ ಸಮಸ್ಯೆ ಆಗಲಿ, ಏನೇ ಪ್ರಾಬ್ಲಮ್ ಇರಲಿ, ನಾವು ಬೆಳಗ್ಗಿಂದ ಸಾಯಂಕಾಲ ರಾತ್ರಿವರೆಗೂ ಇಲ್ಲೇ, ಮನೇನೂ ಇಲ್ಲೇ ವಾಸ ಇದ್ದೀವಿ ನಾವು. ಬೇರೆ ಕಡೆ ಎಲ್ಲಿಲ್ಲ, ನಾವು ಇಲ್ಲೇ ಇದ್ದೀವಿ. ಅದೇ ವಾರ್ಡ್ನಾಗೆ ಮನೆ ಇದ್ದೀವಿ. ಆ ವಾರ್ಡ್ ಸಿಟಿಜನ್ ನಾನು, ಬೇರೆ ಯಾರು ಇಲ್ಲ. ಬೇರೆ ಆಚೆಯಿಂದ ನಾವು ಬಂದು ನಾವು ನನಗೆ ಸೀಟ್ ಕೊಡಿ ಸರ್ ಅಂತ ಕೇಳ್ತಾ ಇಲ್ಲ. ಇಲ್ಲ ನೀವು ಇಲ್ಲ ಇಲ್ಲ, ನೀವು ಬೇಕಂದ್ರೆ ಓಕೆ, ನೀವು ಕೇಳಿರೋದು ಒಳ್ಳೇದು. ನೀವು ಬೇಕಂದ್ರೆ ನೀವು ಹೋಗಿ ಪಬ್ಲಿಕ್ ಹತ್ರ ಸರ್ವೆ ಮಾಡ್ಬೋದು. ನನ್ನ ಹೆಸರು ಪಬ್ಲಿಕ್ ಇಲ್ಲಪ್ಪ, ಇವರೆಲ್ಲ ಗೊತ್ತಿಲ್ಲ, ಇವ್ರು ಯಾರು ಗೊತ್ತಿಲ್ಲ, ಇವ್ರು ಮಾಡಿಲ್ಲ ಅಂದರೆ ನಿಮ್ಮ ಇಷ್ಟ. ಅದು ನಾವು ಪಬ್ಲಿಕ್ಗೆ ಕೆಲಸ ಮಾಡ್ತಾ ಇದ್ದೀವಿ ದಿನನಿತ್ಯ. ಇವತ್ತೂ ಹೋಗಿ ಬೆಳಗ್ಗೆ ಹೋಗಿ ಕೆಲಸ ಮಾಡಿಬಿಟ್ಟೆ ಬಂದಿರೋದು. ಕಸ ತೆಗೆಯೋದಾಗಿರಲಿ, ಮೇನ್ ಜನ ಏನು ಕೇಳೋದು, ಸ್ಟ್ರೀಟ್ ಲೈಟ್ ಕೇಳ್ತಾರೆ, ಒಳ್ಳೆ ರೋಡ್ ಕೇಳ್ತಾರೆ, ಒಳ್ಳೆ ಇದು ಕೇಳ್ತಾರೆ, ನೀರು ಕೇಳ್ತಾರೆ. ನಮ್ಮ MLAಗೆ ಕಂಪ್ಲೇಂಟ್ ಹೋಗ್ದಂಗೆ, ನಮ್ಮ HC ಶ್ರೀನಿವಾಸ್ ಸಾಹೇಬ್ರಿಗೆ ಕಂಪ್ಲೇಂಟ್ ಹೋಗ್ದಂಗೆ ನಾವು ಕೆಲಸ ಮಾಡ್ತಾ ಇದ್ವಿ. MLAಗೆ ಆ ನಾಲೆಜ್ನಲ್ಲಿ ಇದೆ. ಅದು ನಮ್ಮ MLA ನಮ್ಗೆ ಆಶೀರ್ವಾದ ಮಾಡಿದ್ರೆ ನಾವು 100% MLA ಜೊತೆಗೆ 100% ಕೈ ಜೋಡ್ತೀವಿ. ಏನ್ ಕೊರತೆ ಇದೆ ಸರ್ ಈ ವಾರ್ಡ್ನಲ್ಲಿ? ಯಾವುದು ಈ ವಾರ್ಡ್ನಲ್ಲಿ ಏನ್ ಕೊರತೆ ಇದೆ? ಇದು ಒಳ್ಳೆ ಕ್ವಶನ್ನು. ಇವಾಗ ಇದಕ್ಕೆ ಮುಂಚೆ ನೀವು ಹೇಳಿದ್ರಲ್ಲ, ಸಂಪತ್ ರಾಜು ಇಲ್ಲಿಗೆ ಬಂದು ಕೇಳ್ತಾವ್ರಂತ. ಮೊದಲು ಅವರೇ ಕಾರ್ಪೊರೇಟರ್ ಇದ್ದರು. ಸುಮಾರು ಸಮಸ್ಯೆ ಇವೆಲ್ಲ ಬಂದು ನಮ್ಮ MLA ಬಂದು ಅಲ್ಲಿ ನಿಂತ್ಕೊಂಡು ಇರೋದು 20-25 ವರ್ಷ ಸಮಸ್ಯೆಗಳು ಇವಾಗ ಕ್ಲೋಸ್ ಮಾಡ್ತಾ ಇದ್ದಾರೆ. MLA AC ಶ್ರೀನಿವಾಸ್, MLA AC ಶ್ರೀನಿವಾಸ್ ಬಂದು ಇವ್ರ ಶಾಸಕರು ಆದ್ಮೇಲೆ ಅಷ್ಟೊಂದು ವರ್ಷದಲ್ಲಿ ಆಗದ ಕೆಲಸಗಳೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಪೆಂಡಿಂಗ್ ಇರೋ ಕೆಲಸ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು. ಎಲ್ಲ ನಮ್ಮ ಇಡೀ ಪುಲಿಕೇಶಿ ನಗರ ಕ್ಷೇತ್ರದಲ್ಲೇ ಆಗ್ತಾ ಇದೆ. ನಮ್ಮ ವಾರ್ಡ್ನಲ್ಲೂ ನಡೀತಾ ಇದೆ ಕೆಲಸ. ಇವಾಗಲೂ ಹೋಗಿ ಒಂದು ಬಾವಿ ಕ್ಲೀನ್ ಮಾಡಿ ಒಂದು ಬಾವಿನ ಇನಾಗ್ರೇಷನ್ ಮಾಡ್ಕೊಂಡು ಬಂದರು ಇವತ್ತು. ಅದೇ ದೊಡ್ಡನಗರ ವಾರ್ಡ್ನಲ್ಲಿ ಶ್ರೀನಿವಾಸ್ ನಗರ್ನಲ್ಲಿ ಬಾವಿ ಒಂದು ಕ್ಲೀನ್ ಮಾಡಿ ಆ ಬಾವಿ ನೀರನ್ನ ಶುದ್ಧ ನೀರು ಮಾಡಿ ಜನಗಳಿಗೆ ಬಿಟ್ಟಿದ್ರು ಇವತ್ತು. ದೊಡ್ಡನಗರ ಸೀಟ್ ಸಿಕ್ಬಿಟ್ರೆ ಮೇಲೆ ನೀವು ಕೇಳ್ತಾ ಇರೋದು. ನಾನು ದೊಡ್ಡನಗರ ಜನತೆಗೆ
ನಾನು ಅವ್ರದ್ದು ಕೆಲಸಗಳು ಏನೇನಿದೆ, ಸರ್ಕಾರ ಕೆಲಸಗಳು ಏನೇನಿದೆ ಇವೆಲ್ಲ ನಾನು ಅವ್ರಿಗೆ ಮಾಡಿಕೊಡೋಕ್ಕೆ ನಾನು ಭದ್ರವಾಗಿ ಅಶ್ಯೂರ್ ಕೊಡ್ತಾ ಇದ್ದೀನಿ. ಎಲ್ಲ ಕೆಲಸ ಏನೇನಿದೆ ಅವೆಲ್ಲ ನಾನು ಮಾಡ್ತೀನಿ. ನನ್ನ ಕೈ ಎರಡು ಮುಗಿದು ಕೇಳ್ತಾ ಇದ್ದೀನಿ. ಈ ಕೆಲಸಗಳು ನಾನು ಮಾಡೋಕ್ಕೆ ರೆಡಿ. ನೈಟು ಹಗಲೆಲ್ಲ ನಾವು ಹೋಗಿ ಮಾಡ್ತಾ ಇದ್ದೀವಲ್ಲ ಕೆಲಸ, ಅವ್ರಿಗೆ ಗೊತ್ತು ಯಾರಿಗೆ ಕೊಡಬೇಕು ಯಾರು ಕೊಡಬಾರ್ದು. ಎಲ್ಲ ನಮ್ಮ MLA AC ಶ್ರೀನಿವಾಸ ಸಾಹೇಬ್ರ ಮೇಲೆ ಬಿಟ್ಟಿರೋದು. ಅವರು ಆಶೀರ್ವಾದ ಮಾಡಿದ್ರೆ ನಾವು ಕಾರ್ಪೊರೇಟರ್ ಆಗ್ತೀವಿ, ಎಲ್ಲ ಕೆಲಸನೂ ಮಾಡ್ತೀವಿ. ಅವ್ರ ಜೊತೆಗೆ ಕೈ ಚೋಡ್ಕೊಂಡು ಒಂದಾಗಿ ಹೋಗ್ತೀವಿ ನಾವು. ಲೀಡರ್ ಸಪೋರ್ಟ್ ಇದ್ದಾರೆ ನಮ್ಮ ಜೊತೆಗೆ. ನಾನು ನಾಮಿನೇಷನ್ ಮಾಡುವಾಗ ನಮ್ಮ ಲೀಡರ್ಗೆಲ್ಲ ಬ್ಲಾಕ್ ಪ್ರೆಸಿಡೆಂಟು ನನಗೆ 3 ವಾರ್ಡ್ ಲಿಂಕ್ ಆಗ್ತದೆ. ಒಂದು ಡಿಜೆಲ್ಲಿ, ಇನ್ನೊಂದು ಮುನೀಶ್ವರ ನಗರ್ ವಾರ್ಡು, ಇನ್ನೊಂದು SK ಗಾರ್ಡನ್ ವಾರ್ಡು. ಈ 3 ವಾರ್ಡ್ ಅಧ್ಯಕ್ಷರನ್ನ ಕರ್ಕೊಂಡು ನಾನು ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗಿದ್ದೆ. ನನ್ನ ಬ್ಲಾಕ್ ಅಧ್ಯಕ್ಷ ರೆಜ್ವಾನಲ್ಲಿ ಇವ್ರದ್ದೆಲ್ಲ ಫೋಟೋ ತೋರಿಸ್ತೀನಿ. ಅವ್ರ ಜೊತೆಗೆ ನಾವು ಹೋಗಿ ಈ ಅಪ್ಲಿಕೇಶನ್ ಕೊಟ್ಟು ಬಂದಿದ್ದೀವಿ, ಸಬ್ಮಿಟ್ ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರು ವಾಜಿದ್ನೂ ಇದರಲ್ಲಿ, ಅವ್ರಿಗೂ ಹೇಳ್ಬಿಟ್ಟು ಬಂದಿದ್ದೀನಿ. ಈ ಸತಿ ಗ್ರಾಸ್ ರೂಟ್ ಲೆವೆಲ್ನಲ್ಲಿ, ಬೂತ್ ಲೆವೆಲ್ನಲ್ಲಿ ಯಾರು ಮಾಡ್ತಾರೆ ಕೆಲಸ ಅವ್ರಿಗೆ ನೀವು ಅವಕಾಶ ಮಾಡಿಕೊಡಿ. ನಿಮ್ಮ ಅಧ್ಯಕ್ಷರಿಗೆ DK ಶಿವಕುಮಾರ್ ಸಾಹೇಬ್ರಿಗೆ ಹೇಳಿ ನಮ್ಗೆ ಒಂದು ಅವಕಾಶ ಮಾಡಿಕೊಡಿ ಯಾಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. DK ಶಿವಕುಮಾರ್ದು ಒಂದು ಸ್ಟೇಟ್ಮೆಂಟ್ ಇದೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ ಅದೇ ಅವ್ರಿಗೆ ನಾವು ಸೆಲೆಕ್ಟ್ ಮಾಡ್ತೀನಿ ಅಂತ. ಅದೇ ಥರ ಅವ್ರು ಯಾರಿಗೆ ಗ್ರಾಸ್ ರೂಟ್ ಲೆವೆಲ್ನಲ್ಲಿ, ಬೂತ್ ಲೆವೆಲ್ನಲ್ಲಿ ಇದ್ದಾರೆ ಅವ್ರಿಗೆ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ನಂಬಿಕೆ ಇದೆ, ಅವ್ರ ಮೇಲೆ ಭಾಳಷ್ಟು ನಂಬಿಕೆ ಇದೆ. ಅವ್ರ ಮೇಲೆ ನನಗೆ ಅಷ್ಟೊಂದು ಪ್ರೀತಿನೂ ಇದೆ, ವಿಶ್ವಾಸನೂ ಇದೆ. ನನಗೆ ಸೀಟ್ ಕೊಡ್ತಾರ ಅಂತ. ಯಾಕಂದರೆ ನಾನು BLO ಆಗಿದ್ದೀನಿ ಒಂದು ಬೂತ್ನಾಗೆ ಅದೇ ವಾರ್ಡ್ನಲ್ಲಿ. ಹಂಗಾಗಿ ನನಗೆ ಸೀಟ್ ಕೊಟ್ಟರೆ ನಾವು ನಿಮ್ಮ ಜೊತೆಗೆ ಕೈ ಜೋಡಿಸ್ಕೊಂಡು ಬರ್ತಾ ಇರ್ತೀವಿ. ನಿಮ್ಮ ಜೊತೆ ಕಾಂಗ್ರೆಸ್ನಲ್ಲಿ ಇದ್ದೀವಿ. ಕಾಂಗ್ರೆಸ್ ಬಿಟ್ಟು ನಾವೆಲ್ಲೂ ಹೋಗೋದಿಲ್ಲ. ನಾವು ಕಾಂಗ್ರೆಸ್ಸೇ ಹುಟ್ಟಿರೋದು, ಬೆಳ್ತಿರೋದೂ ಕಾಂಗ್ರೆಸ್ಸೇ, ಇಲ್ಲಿ ಬೆಳೆಸಿರೋದು ಕಾಂಗ್ರೆಸ್ಸೇ, ಇಲ್ಲಿ ಈ ಬೆಲ್ಟೂ ಕಾಂಗ್ರೆಸ್ಸೇ. ನಾವು ಯಾವ ಪಕ್ಷಕ್ಕೂ ಹೋಗಲಿಲ್ಲ. ಬೇಕಾದರೆ ನಮ್ದು ಹಿಸ್ಟ್ರಿ ತಗೊಂಡು ನೀವು ನೋಡ್ಕೋಬೋದು.